ಮತ್ತೊಮ್ಮೆ ಸಮೃದ್ಧಿಯ ಜೀವನ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ವೀಕ್ಷಕರಿಗೆ ಒಂದು ಸರಿ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಕಳೆದ ವಾರ ತುಂಬ ಆಶೀರ್ವಾದವಾಗಿತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೋಸೆಯ ಜೀವಿತದಿಂದ ನಾನು ಯಾರು ಅಂತ ಹೇಳುವಂಥ ಒಂದು ಚಿಂತೆಯಿಂದ ಮಾತಾಡಿದ್ದೆ. ಖಂಡಿತವಾಗಿ ಫೋನ್ ಕಾಲ್ಗಳು ನಮಗೆ ಬೇಕಾದಷ್ಟು ಬಂದಿತ್ತು. ತುಂಬ ಜನಕ್ಕೆ ಆಶೀರ್ವಾದವಾಗಿತ್ತು ಅಂತ ಹೇಳೋದು ಗೊತ್ತಾಗೋದಕ್ಕೆ ತುಂಬ ನಮಗೆ ಸಂತೋಷವಾಯಿತು. ಅದೇ ಭಾಗದಿಂದ ಇನ್ನೂ ನನಗೆ ಮಾತಾಡಬೇಕು ಅಂತ ಆಸೆ ಇದೆ. ಹಲ್ಲೆಲೂಯಾ. ವಿಮೋಚನಕಾಂಡ 3ನೇ ಅಧ್ಯಾಯ 11ನೇ ವಾಕ್ಯದಿಂದ ಆಗಿತ್ತು ಕಳೆದ ವಾರದಲ್ಲಿ ನಾನು ಮಾತಾಡಿದ್ದು. ಈ ಸರಿ ಅದೇ ಕೆಳಗಡೆ ಬರುವಾಗ 13ನೇ ವಾಕ್ಯದಿಂದ ನಮ್ಮ ಆಶೀರ್ವಾದವನ್ನು ನಮಗೆ ಪಡ್ಕೊಳ್ಳೋಕ್ಕಾಗದೆ, ಇಲ್ಲಾಂದರೆ ನಮ್ಮ ಆಶೀರ್ವಾದದ ಆ ಲೆವೆಲಿಗೆ ನಮಗೆ ಹೋಗೋಕ್ಕಾಗದೇ ಇರುವಂಥ ಮೊದಲನೇ ಕಾರಣವಾಗಿತ್ತು ತಾನು ಯಾರು ಅಂತ ಹೇಳೋದು ಗೊತ್ತಿಲ್ಲದೆ ಇರುವಂಥ ಒಂದು ಅವಸ್ಥೆಯಲ್ಲಿ ಬೀಳೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದನ್ನೇ ಇನ್ನೂ ಸ್ವಲ್ಪ ಮಾತಾಡಿದರೆ, ನಾವು ಯಾರು ಅಂತ ನಮಗೆ ಗೊತ್ತಿಲ್ಲದೆ ಇದ್ದರೆ ನಾವು ಯಾರಿಗೆ ಬೇಕಾದರೆ ನಾವು ಗುಲಾಮರಾಗ್ಬಿಡ್ತೀವಿ. ಹಲ್ಲೆಲೂಯಾ. ಇಫ್ ಯು ಡೋಂಟ್ ನೋ ಹೂ ಯು ಆರ್, ಯು ವಿಲ್ ಬಿಕಮ್ ಎ ಸ್ಲೇವ್ ಟು ಎನಿಬಡಿ. Amen. Hallelujah. Praise the Lord. So it is so important to know who you are. ನೀನು ಯಾರು, ನಿನ್ನೊಳಗಿರುವಂಥ ಶಕ್ತಿ ಏನು. ಕೊರಿಂಥೆ ಪತ್ರಿಕೆಯಲ್ಲಿ ಹೇಳ್ತಿರೋಂಗೆ ಈ ಗುಪ್ತವಾಗಿರುವಂಥ ಅತಿ ಶ್ರೇಷ್ಠವಾಗಿರುವಂಥ ನಿಧಿಯನ್ನು ಈ ಮಣ್ಣು ಕೂಡ ನಮ್ಮದು ಅಂತ ಹೇಳದೇ ಇರೋದಕ್ಕೆ ಮಣ್ಣಿನ ಈ ಪಾತ್ರೆ ಒಳಗೆ ತುಂಬಿ ದೇವರು ನನಗೆ ಕೊಟ್ಟಿದ್ದಾನೆ ಅಂತ ಪೌಲನು ಹೇಳ್ತಿರೋದು. ಹಲ್ಲೆಲೂಯಾ. ಕೊರಿಂಥೆ ಪತ್ರಿಕೆ. ಆವಾಗ ನಿನ್ನ ಒಳಗೆ ತುಂಬ ಅತಿ ಭಯಂಕರವಾಗಿರುವಂಥ ಗುಪ್ತವಾಗಿರುವಂಥ ಶಕ್ತಿ ನಿನ್ನೊಳಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಗ ಎರಡನೇದಾಗಿ ಇವತ್ತು ನನಗೆ ಹೇಳಕ್ಕಿರೋದು, ಮೋಸೆ ಕೇಳ್ತಿರುವಂಥ ಎರಡನೇ ಪ್ರಶ್ನೆ ಆಗಿದೆ, ನೀನು ಯಾರು ಅಂತ ಹೇಳೋದು. Hallelujah, praise the Lord. Who are you? ಎಷ್ಟೋ ಸರಿ ನಮ್ಮ ಆಶೀರ್ವಾದ ತಡೆ ಆಗೋದು ದೇವರು ಯಾರು ಅಂತ ಹೇಳುವಂಥ ವ್ಯಕ್ತವಾಗಿರುವಂಥ ಅರಿವು ನಮಗೆ ಇಲ್ಲದೆ ಇರುವಂಥದ್ದಾಗಿದೆ. ಆಮೆನ್. Hallelujah, praise the Lord. ನೀನು ಯಾರು ಅಂತ ಹೇಳೋದು ಗೊತ್ತಾಗದೇ ಇರೋದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿನ ಜೀವಿತದಲ್ಲಿ ನೋಡಿದರೆ 3.5 ವರ್ಷ ಕಾಲ ಯೇಸು ಸ್ವಾಮಿ ಶಿಷ್ಯರನ್ನು ಆರಿಸ್ಕೊಂಡ್ಬಿಟ್ಟು ಅವನು ಯಾರು ಅಂತ ಹೇಳ್ಕೊಡ್ತಾ ಇದ್ದ ಶಿಷ್ಯರೊಟ್ಟಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವನು ಯಾರು ಅಂತ ಪೂರ್ಣವಾಗಿ ಹೇಳ್ಕೊಡುವಂಥ ಟೀಚಿಂಗ್ ಕ್ಲಾಸ್ ಆಗಿತ್ತು ಯೇಸು ಸ್ವಾಮಿಯ ಜೀವಿತ ಅಂತ ಹೇಳೋದು ಈ 12 ಜನಗಳಿಗೆ. ಅದಾದಮೇಲೆ ಯೇಸು ಸ್ವಾಮಿ ಅವರೊಟ್ಟಿಗೆ ಅದೇ ಪ್ರಶ್ನೆ ಕೇಳ್ತಿದ್ದಾನೆ, ಅವರು ನನ್ನ ಬಗ್ಗೆ ಏನು ಹೇಳ್ತಿದ್ದಾರೆ. Hallelujah. What do they say about me? Others, people. ಅವರು ಕೆಲವರು ಯೋಶ್ವ, ಕೆಲವರು ಏಲಿಯಾ, ಕೆಲವರು ಪ್ರವಾದಿ, ಕೆಲವರು ಒಳ್ಳೆ ಮನುಷ್ಯ, ಕೆಲವರು ಟೀಚರು, ರಬಾಯಿ ಅಂತೆಲ್ಲ ಹೇಳ್ತಿದ್ದಾರೆ. ಆದರೆ ವಾಟ್ ಆರ್ ಯು ಟೆಲ್ಲಿಂಗ್ ಟು ಮಿ? ವಾಟ್ ಡು ಯು ನೋ ಅಬೌಟ್ ಮೀ? ವಾಟ್ ಡು ಯು ಟೆಲ್ ಅಬೌಟ್ ಮೀ? ನಿಮಗೆ ನನ್ನ ಬಗ್ಗೆ ಏನು ಹೇಳಕ್ಕಿದೆ? Hallelujah, praise the Lord. Hallelujah. See, that made a very prompt change in the life of the disciples. ಅದು ಆ ಪ್ರಶ್ನೆಗೆ ಉತ್ತರ ಅಂತ ಹೇಳೋದು ಡೈಮೆನ್ಷನಲ್ ಚೇಂಜ್ ಆಗಿತ್ತು ಆ ಸಭೆಯ ಯುಗದಲ್ಲೇ. Hallelujah, praise the Lord. ನಾನು ಯಾರು ಅಂತ ಹೇಳುವಂಥ ತಿಳುವಳಿಕೆ, ಆ ಪ್ರಕಟಣೆ ಅಂತ ಹೇಳುವಂಥದ್ದು ಸಭೆಯ ಒಂದು ದೊಡ್ಡ ಯುಗದಲ್ಲೇ ಒಂದು ವ್ಯತ್ಯಾಸ ಶುರುವಾಯಿತು. Hallelujah. ಪೇತ್ರನು ಹೇಳಿದಂಥ ಒಂದು ಮಾತಿನ ಮೇಲೆ, ನೀನು ಯಾರು ಅಂತ ಹೇಳಿದ್ರು, ನೀನು ಸರ್ವಶಕ್ತನಾಗಿರುವಂಥ ದೇವರ ಕುಮಾರನು ಅಂತ ಹೇಳುವಂಥ ಒಂದು ಮಾತಿನ ಪ್ರಕಟಣೆ ಮೇಲೆ ಆತನಲ್ಲಿ ಹೇಳ್ತೀನಿ, ನಾನು ಈ ಪ್ರಕಟಣೆ ಮೇಲೆ ಸಭೆಯನ್ನು ಕಟ್ತೀನಿ ಅಂತ ಹೇಳ್ದ. Hallelujah, praise the Lord. ಇವತ್ತು ನೀವು ಮೋಸ ಕೇಳಿದಂಗೆ, ಸ್ವಾಮಿ ನೀನು ಯಾರು? ಹೂ ಆರ್ ಯು? ನೀನು ಯಾರು ಅಂತ ಹೇಳುವಂಥ ವ್ಯಕ್ತವಾಗಿರುವಂಥ ಉತ್ತರವಿಲ್ಲದೆ ಇರೋದ್ರಿಂದಾಗಿತ್ತು ಮೋಸೆಗೆ ಆ ವಾಗ್ದಾನ ಇಲ್ಲದ್ರೆ ದೇವರ ಕೊಟ್ಟಿರುವಂಥ ಆಶೀರ್ವಾದಕ್ಕೆ ಕಾಲು ಹಾಕಕ್ಕೆ ಆಗದೆ ಇದ್ದಿದ್ದು. Hallelujah. That was biggest thing which was pulling him back, because he didn't know God. He didn't know God as he has to know. ಅವನಿಗೆ ಗೊತ್ತಾಗಬೇಕಾಗಿರುವಂಥ ರೀತಿಯಲ್ಲಿ ದೇವರನ್ನ ಗೊತ್ತಾಗಕ್ಕೆ ಮೋಸೆಗಾಗಲಿಲ್ಲ. Hallelujah, praise the Lord. ಎಷ್ಟೋ ಸಮಯ ದೇವರು ನಮ್ಮ ಜೀವಿತದಲ್ಲಿ ಸಮಯ ತಗೊಳ್ಳೋದು ಯಾತಕ್ಕೆ ಅಂದರೆ, ದೇವರು ಯಾರು ಅಂತ ನಾವು ಚೆನ್ನಾಗಿ ಕಲ್ತ್ಕೊಳ್ಳೋದಕ್ಕೋಸ್ಕರವಾಗಿದೆ ದೇವರು ನಮ್ಮ ಜೀವಿತದಲ್ಲಿ ಸಮಯವನ್ನು ತೆಗೆದುಕೊಳ್ಳೋದು. ಹಿ ಟೇಕ್ಸ್ ಟೈಮ್ ಇನ್ ಅವರ್ ಲೈಫ್. ಹಿ ಟೇಕ್ಸ್ ಟೈಮ್ ಟು ಡೂ ಥಿಂಗ್ಸ್ ಇನ್ ಅವರ್ ಲೈಫ್ ಬಿಕಾಸ್ ಹಿ ವಾಂಟ್ ಅಸ್ ಟು ನೋ ಹೂ ಹಿ ಈಸ್ ಪರ್ಫೆಕ್ಟ್ಲಿ. ಅವನು ಯಾರು ಅಂತ ಹೇಳುವಂಥ ವ್ಯಕ್ತವಾಗಿರುವಂಥ ಒಂದು ತಿಳುವಳಿಕೆ ನಮಗೆ ಉಂಟಾಗೋದಕ್ಕೋಸ್ಕರ ಅವನು ನಮ್ಮ ಜೀವಿತದಲ್ಲಿ ಸಮಯವನ್ನು ತಗೊಳ್ತಾನೆ. ಎಷ್ಟೋ ಸಮಯ ತಗೊಳ್ತಾನೆ, ಕೆಲವರು ಎಷ್ಟೋ ವರ್ಷಗಳಾಗ್ತದೆ ಅವ್ರ ಜೀವಿತದಲ್ಲಿ ಅವನು ಯಾರು ಅಂತ ಹೇಳುವಂಥ ವ್ಯಕ್ತವಾಗಿರುವಂಥ ತಿಳುವಳಿಕೆ ಬರೋ ಅಷ್ಟೊತ್ತಿಗೆ.
ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮಗೆ ದೇವ್ರ ಬಗ್ಗೆ ತುಂಬ 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 ಅರಿವುಗಳಿದ್ದಾವೆ. ಹಲ್ಲೆಲೂಯಾ. ಪಾಸ್ಟರ್ಗಳು ಹೇಳ್ಕೊಟ್ಟಿರೋದು, ಚರ್ಚಿಂದ ಹೇಳ್ಕೊಟ್ಟಿರೋದು, ವಿಶ್ವಾಸಿಗಳು ಮಾತಾಡೋದ್ರಲ್ಲಿ ಹೇಳ್ಕೊಟ್ಟಿರೋದು, ಟಿ ವಿ ಮೂಲಕ ಕೇಳಿಸ್ಕೊಂಡಿರೋದು, ಸಾಕ್ಷಿಗಳ ಮೂಲಕ ಕೇಳಿಸ್ಕೊಂಡಿರೋದು, ಬೇಕಾದಷ್ಟು ನಮಗೆ ನಮ್ಮ ಜೀವಿತದಲ್ಲಿ ತಿಳುವಳಿಕೆಗಳು ದೇವ್ರ ಬಗ್ಗೆ ನಮಗೆ ಬೇಕಾದಷ್ಟು ಇದೆ. ದೇವರು ಬೇಕಾದಷ್ಟು ನಮಗೆ ದೇವರು ಯಾರು ಅಂತ ಹೇಳುವಂಥ ಆಲೋಚನೆಗಳು ನಮಗಿದ್ದಾವೆ. ಆದರೆ ಒಂದೇ ಒಂದು ನಮಗೆ ವ್ಯಕ್ತವಾಗಿರುವಂಥ ಪರ್ಸನಲ್ ಆಗಿರುವಂಥ ಒಂದು ರಿಲೇಷನ್ಶಿಪ್ ದೇವರೊಟ್ಟಿಗೆ ನಮಗೆ ಇಲ್ಲದೆ ಬರದೇ ಇದ್ದರೆ ಆ ವಾಗ್ದಾನವನ್ನು ಕಂಡುಕೊಳ್ಳೋಕ್ಕಿಲ್ಲ, ಅಂದರೆ ದೇವರಿಟ್ಟಿರುವಂಥ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ನಮಗೆ ತುಂಬ ತೊಂದರೆ ಆಗ್ತದೆ. ಇವತ್ತು ಮೋಸೆ ಹತ್ರ ದೇವರಾತ್ಮ ಅಂತ ಹೇಳ್ತಿರೋದು, ಮೋಸೆ ದೇವರ ಹತ್ರ ಕೇಳಿದ ಹೂ ಆರ್ ಯು ಅಂತ ಕೇಳಿದಾಗ ದೇವರ ರೆಸ್ಪಾನ್ಸ್ ಇದಾಗಿತ್ತು, ಐ ಆಮ್ ಹೂ ಐ ಆಮ್. ನಾನಾಗಿರುವವನು ನಾನಾಗಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯು ಕೆನಾಟ್ ಡಿಫೈನ್ ಗಾಡ್ ವಿತ್ ಎನಿಥಿಂಗ್. ದೇವರನ್ನ ಒಂದು ಬಾಕ್ಸ್ ಒಳಗೆ ಹಾಕಿಡೋದ್ಲಿಕ್ಕೆ ಆಗೋದಿಲ್ಲ. ದೇವರು ಹಿಂಗೆ ಮಾಡ್ತಾನೆ, ಈ ರೀತಿನಲ್ಲಿ ಬರ್ತಾನೆ, ಹಿಂಗೆ ಮಾಡೋಕ್ಕೆ ಆಗಲ್ಲ, ಅಯ್ಯೋ ಇದು ತಪ್ಪು ಅದು ತಪ್ಪು. ವಿ ಕೆನಾಟ್ ಪುಟ್ ಗಾಡ್ ಇನ್ ಬಾಕ್ಸ್. ಹೀ ಈಸ್ ಅನ್ ಅನ್ಲಿಮಿಟೆಡ್ ಸೋರ್ಸ್ ಫಾರ್ ಯು. ನಿನಗೆ ಚಿಂತೆ ಮಾಡೋಕ್ಕೆ ಆಗೋದಕ್ಕಿಂತ ಅತಿ ಭಯಂಕರವಾಗಿರುವಂಥ ಸೋರ್ಸ್ ಆಗಿದ್ದಾನೆ ದೇವರು ಅಂತ ಹೇಳೋದು. ನೀವು ಚಿಂತೆ ಮಾಡೋದು, ಅಯ್ಯೋ ಹಿಂಗೆ ಹೋದರೆ ಸರಿ ಆಗಲ್ಲ, ದೇವ್ರು ಹಿಂಗೆ ಮಾಡೋದು ಹಂಗೆ ಮಾಡೋದು ಅಂತ ಚಿಂತೆ ಮಾಡ್ಕೊಂಡಿದ್ರೆ ದೇವರ ಆಶೀರ್ವಾದ ನಮ್ಮಿಂದ ತಪ್ಪೋಗ್ತದೆ. ನಾನಾಗಿರುವವನು ನಾನಾಗಿದ್ದೇನೆ. ಹೀ ಈಸ್ ಎ ಗಾಡ್ ಹೂ ಕ್ಯಾನ್ ಡೂ ಎನಿವೇರ್ ಅಟ್ ಎನಿ ಟೈಮ್ ಅಟ್ ಎನಿ ಪಾಸಿಬಲ್ ವೇ ವಾಟ್ ಹೀ ಪ್ಲೀಸಸ್ ಟು ಡೂ. ಯೇಸು ಸ್ವಾಮಿನ ಶಿಷ್ಯರು ದೋಣಿ ಮೇಲೆ ಹೋಗ್ತಿದ್ರು. ಸಡನ್ ಆಗಿ ಅವ್ರ ಜೀವಿತದಲ್ಲಿ ಬಿರುಗಾಳಿ ಬಂತು. ದೋಣಿಗೆ ವಿರೋಧವಾಗಿ ಬಿರುಗಾಳಿ ಬಂತು, ಹಡಗಿಗೆ ವಿರೋಧವಾಗಿ ಬಿರುಗಾಳಿ ಬಂತು. ಅವರಿಗೆ ಗೊತ್ತಿರುವಂಥ ರೀತಿಯಲ್ಲಿ ಅವರ ಬಿರುಗಾಳಿಯನ್ನು ದೋಣಿಯಲ್ಲಿ ಕೂತ್ಕೊಂಡು ಬಿರುಗಾಳಿನ ಜಯಿಸಕ್ಕೆ ಪ್ರಯತ್ನ ಪಟ್ಟರು. ಅವ್ರಿಗೆ ಆಗುವಷ್ಟು ರೀತಿಯಲ್ಲಿ ಅವ್ರು ಪ್ರಯತ್ನ ಪಟ್ಟರು. ಅವ್ರು ತಿಳ್ಕೊಂಡ್ರು ದೇವ್ರು ಇದಕ್ಕೊಳಕ್ಕೆ ಇವಾಗ ಬಂದ್ಬಿಡ್ತಾನೆ, ಈ ಕ್ಷಣದಲ್ಲಿ ನಡೀತದೆ. ಅವರು ಆಗೋಷ್ಟು ಪ್ರಯತ್ನ ಪಟ್ಟರು. ಅವರು ಪ್ರಾರ್ಥನೆ ಮಾಡಿದರು, ಏನೆಲ್ಲ ಮಾಡೋಕ್ಕೆ ನೋಡಿದ್ರು, ಎಲ್ಲ ಮಾಡಿದರು. ಆದರೆ ದೇವರು ಯೇಸು ಸ್ವಾಮಿ ಆ ಸಮಯದಲ್ಲಿ ನೀರಿನ ಮೇಲೆ ನಡ್ಕೊಂಡು ಬರೋದು ನೋಡಿದರು. ತಕ್ಷಣ ಶಿಷ್ಯರು ಹೇಳ್ತಿದ್ದಾರೆ, ಏನು ಅರ್ಧ ಗಂಟೆ ಆಗಿಲ್ಲ, 1-2 ತಾಸು ಆಗಿಲ್ಲ, ಬಿಟ್ಬಿಟ್ಟು ಬಂದ್ಬಿಟ್ಟು, ಯೇಸು ಸ್ವಾಮಿನ ಬಿಟ್ಬಿಟ್ಟು ಬಂದ್ಬಿಟ್ಟು. ಕ್ಷಣದಲ್ಲಿ ಅವ್ರ ಜೀವಿತದಲ್ಲಿ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇರುವಂಥ ವಿಷಯಗಳು ಬಂದಾಗ ಅವ್ರಿಗಾಗುವಂಥ ರೀತಿನಲ್ಲೆಲ್ಲ ದೇವ್ರನ್ನ ಹುಡುಕಿದ್ರು, ಸಿಕ್ಕಲಿಲ್ಲ. ಆದರೆ ದೇವರು ಬಂದಂಥ ಮಾರ್ಗದಲ್ಲಿ ದೇವ್ರನ್ನ ಕಂಡ್ಕೊಳ್ಳೋಕ್ಕಾಗಲಿಲ್ಲ ಅವರಿಗೆ. ಹಲೋ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅವರು ನಿರೀಕ್ಷಿಸಿ, ಅವರು ಹಿಂಗೆ ಆಗತ್ತೆ, ದೇವ್ರು ಹಿಂಗೆ ಬಿಡುಗಡೆ ಕೊಡ್ತಾನೆ ಅಂತ ಹೇಳುವಂಥ ಸುಮಾರು ನಿರೀಕ್ಷೆ ಇಟ್ಕೊಂಡು ದೇವರನ್ನು ಹುಡುಕಿದ್ರು ಹಡಗಿನಲ್ಲಿ ಕೂತ್ಕೊಂಡು. ಆದರೆ ಅಲ್ಲೆಲ್ಲೂ ದೇವ್ರು ಬಂದಿಲ್ಲ. ದೇವ್ರು ಬಂದಂಥ ಮಾರ್ಗದಲ್ಲಿ ಅವ್ರಿಗೆ ದೇವ್ರನ್ನ ಕಂಡ್ಕೊಳ್ಳೋಕ್ಕೂ ಆಗಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಗಲೇ ಹೇಳಿದ್ರು, ಅಯ್ಯೋ ದೆವ್ವ ಬರ್ತಿದೆ ಕಣ್ರಿ ಅಂತ ಅವರೆಲ್ಲರೂ ಕೂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದರು. ದೇವರು ಯಾರು ಅಂತ ವ್ಯಕ್ತವಾಗಿ ನಿಮಗೆ ಗೊತ್ತಾಗದೇ ಇದ್ದರೆ ಆ ದೇವರ ಮಾಡಕ್ಕೆ ಹೋಗ್ತಿರುವಂಥ ಅದ್ಭುತವನ್ನು ನಮ್ಮ ಜೀವಿತದಲ್ಲಿ ಮಿಸ್ ಆಗ್ತದೆ. ದೇವರನ್ನು ನಮಗೆ ಕಂಡ್ಕೊಳ್ಳೋಕ್ಕೂ ನಮಗೆ ಮಿಸ್ ಆಗ್ತದೆ. ದೇವರಿಟ್ಟಿರುವಂಥ ಪದ್ಧತಿನೂ ನಮ್ಮ ಜೀವಿತದಲ್ಲಿ ಮಿಸ್ ಆಗಿಬಿಡ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರನ್ನ ಒಂದು ಬಾಕ್ಸಲ್ಲಿ ಹಾಕಕ್ಕೆ ಹೋಗಬೇಡಿ. ದೇವರನ್ನ ಲಿಮಿಟೆಡ್ ಮಾಡೋಕ್ಕೆ ಹೋಗಬೇಡಿ. ದೇವರು ಅಸಾಧ್ಯದ ರೂಪದಲ್ಲಿ ದೇವರು ಕಾರ್ಯ ಮಾಡೋಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಿನ್ನ ಮನಸ್ಸು ದೇವರೊಟ್ಟಿಗೆ ಒಂದು ಒಳ್ಳೆಯ ಒಂದು ರಿಲೇಷನ್ಶಿಪ್, ದೇವರು ಅದೇ ಆಸೆ ಪಡ್ತಿರೋದು. ಹಿ ನೀಡ್ಸ್ ಎ ಇಂಟಿಮೇಟ್ ರಿಲೇಷನ್ಶಿಪ್ ವಿತ್ ಗಾಡ್ ಫಾರ್ ಎನಿಥಿಂಗ್ ಬಿಫೋರ್ ಹ್ಯಾವಿಂಗ್ ದ ಬ್ಲೆಸ್ಸಿಂಗ್ ಇನ್ ಯುವರ್ ಲೈಫ್. ಬಿಫೋರ್ ಅಲ್ಲದೆ ಹೋದರೆ ಬ್ಲೆಸ್ಸಿಂಗ್ ಬರುವಾಗ ಬ್ಲೆಸ್ಸಿಂಗ್ ನಿನಗೆ ದೇವರಾಗ್ಬಿಡ್ತದೆ. If you don't really know God, all the things other than God will become God to you after that. ದೇವರೊಟ್ಟಿಗೊಂದು ಇಂಟಿಮೇಟ್ ರಿಲೇಷನ್ಶಿಪ್ ಇಲ್ಲದೇ ಇದ್ದರೆ ದೇವರಿಂದ ಬರುವಂಥದ್ದೆಲ್ಲ ನಿನಗೆ ದೇವರಾಗಿ ಮಾರ್ಪಡ್ತದೆ. God is looking for an intimate relationship with Him than anything else. ಆಶೀರ್ವಾದ ಬರುತ್ತೆ, ಆಶೀರ್ವಾದ ಬಂದು ದೇವರು ಬೇಕಾದಷ್ಟು ಕೊಡೋಕ್ಕೆ ಶಕ್ತನಾಗಿದ್ದಾನೆ. ಆದರೆ ಸಿಕ್ಕೋದು ಯಾವುದೋ ನಿಮಗೆ ದೇವರಾಗಿ ಮಾರ್ಪಡಬಾರ್ದು. ಏನು ಸಿಕ್ಕಿದ್ರು, ಎಷ್ಟು ಸಿಕ್ಕಿದ್ರು ದೇವರಾಗಿರಬೇಕು. ನಿನ್ನ ರಿಲೇಷನ್ಶಿಪ್ಪಿನ ಯಜಮಾನನ, ನಿನ್ನ ಒಡೆಯನ, ನಿನ್ನ ಆಂತರಿಕವಾಗಿರುವಂಥ ನಿನ್ನ ಆತ್ಮದ ಯಜಮಾನನಂತ ಹೇಳೋದು ಸರ್ವಶಕ್ತನಾಗಿರುವಂಥ ದೇವರಾಗಿರಬೇಕು. ಆ ಇಂಟಿಮೇಟ್ ರಿಲೇಷನ್ಶಿಪ್ ಅಂತ ಹೇಳೋದು ನಿನ್ನ ವಾಗ್ದಾನ, ನಿನ್ನ ಆಶೀರ್ವಾದಕ್ಕೊಂದು ದೊಡ್ಡ ಬಾಕ್ಲಾಗಿದೆ. ಏನಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡ್ತೀಯ? ಏನಕ್ಕೋಸ್ಕರ ನೀನು ಆಶೀರ್ವದಿಸಲ್ಪಡಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ಯಾ?
ಯಾವ ಉದ್ದೇಶಕ್ಕೋಸ್ಕರ ನೀನು ಆಶೀರ್ವಾದ ಉಂಟಾಗಬೇಕು ಅಂತ. ಈ ಲೋಕದಲ್ಲಿ ಒಂದು ದೊಡ್ಡ ಮನೆ ಕಟ್ಕೊಂಡು ನಿನ್ನ ಮಕ್ಕಳು ಇಂಜಿನಿಯರೆಲ್ಲ ಓದಿ ಸುಮಾರು ಹಣ ಮಾಡಿಕೊಂಡು ಈ ಕುಟುಂಬ ಎಲ್ಲ ನಡೆಸಿ ಮಕ್ಕಳಿಗೆಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಾಗ್ಬಿಟ್ಟು ದೊಡ್ಡೊಂದು ಶ್ರೀಮಂತನಾಗಿರಬೇಕು ಅಂತ ಹೇಳೋದಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡ್ತಿರೋದು. ಉದ್ದೇಶ ತಪ್ಪು. ಕೊನೆಗೆ ದೇವರು ಇರೋದಿಲ್ಲ, ಇರೋ ಮನೆ ನಿನಗೆ ದೇವರಾಗಿ ಮಾರ್ಪಡ್ತದೆ. ನಿನ್ನ ಕೈಗೆ ಬರೋ ಆಶೀರ್ವಾದ ನಿನಗೆ ದೇವರಾಗಿ ಮಾರ್ಪಡ್ತದೆ. ದೇವರಿಂದ ನೀನು ಹಾಳಾಗ್ತೀಯ. ನಿನ್ನ ಉದ್ದೇಶ ದೇವರೊಟ್ಟಿಗಿರುವಂಥ ಒಂದು ಇಂಟಿಮೇಟ್ ರಿಲೇಷನ್ಶಿಪ್, ಅದನ್ನ ನೀನು ಬೆಳೆಸ್ಕೊಳ್ಳೋಕೆ ತಯಾರಾಗುವಾಗ ಆಶೀರ್ವಾದದ ಬಾಗಿಲುಗಳು ತಾನೇ ಹೊರಗಡೆ ಬರ್ತದೆ. ಇಟ್ ಓಪನ್ಸ್ ಬೈ ಇಟ್ಸೆಲ್ಫ್. ಎಷ್ಟೋ ಸರಿ ಆಶೀರ್ವಾದದ ಬಾಗಿಲುಗಳನ್ನು ಬಿಚ್ಚಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ, ಆದರೆ ಅದು ಬಿಚ್ಚಿದ ನಂತರ ದೇವರೊಟ್ಟಿಗಿರುವಂಥ ರಿಲೇಷನ್ಶಿಪ್ಪೇ ಹಾಳಾಗ್ತದೆ. ಎಷ್ಟೋ ಸೇವಕರುಗಳು ನನಗೆ ಗೊತ್ತು, ಎಷ್ಟೋ ವಿಶ್ವಾಸಿಗಳು ನನಗೆ ಗೊತ್ತು. ಅವರ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥನೆ ಮಾಡಿದರು, ಉಪವಾಸ ಮಾಡಿದರು, ದೇವ್ರ ಸನ್ನಿಧಿಯಲ್ಲಿ ಹೋರಾಡಿದರು, ಆಶೀರ್ವಾದ ಓಪನ್ ಆಯಿತು, ಆಶೀರ್ವಾದ ಬಾಗಿಲುಗಳು ಬಿಚ್ಚಲ್ಪಡ್ತು. ಅದಾದಮೇಲೆ ದೇವರು ಇಲ್ಲ, ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ, ಪಾಸ್ಟ್ರು ಬೇಡ, ಪಾಸ್ಟ್ರಿಗಿಂತ ದೊಡ್ಡವರು ಇವರು ಆಗ್ಬಿಟ್ರು. ನಿಂತಿದ್ದ ಸಂಸ್ಥೆ ಬೇಡ, ಸಂಸ್ಥೆಯಲ್ಲಿ ಪ್ರೆಸಿಡೆಂಟ್ ಯಾರು, ಅವರು ಯಾರು, ಇವ್ರು ಯಾರು ಅಂತ ಕೇಳೋಕ್ಕೆ. ಹಲ್ಲೆಲೂಯಾ. ಏನೆಲ್ಲ ಆಗಿರಲಿ, ಒಂದು ದೇವರೊಟ್ಟಿಗೆ ಒಂದು ರಿಲೇಷನ್ಶಿಪ್ ನಿನಗೆ ಆಗಕ್ಕೆ ತಯಾರಾದರೆ, ಇಫ್ ಯು ಕ್ಯಾನ್ ಮೇಂಟೈನ್ ಆನ್ ಇಂಟಿಮೇಟ್ ರಿಲೇಷನ್ಶಿಪ್ ವಿತ್ ಗಾಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದೇ ನಾನು ಈ ಸರಿ ನಮ್ಮ ಚರ್ಚಿಂದ ಜಾಗ ಬರೆಯೋಕ್ಕೆ ಹೋದಾಗ ಎಷ್ಟೋ ಜನ ಏನಾದ್ರು ಹೇಳಿ, ಪಾಸ್ಟ್ರ ನೀವಿಷ್ಟು ದುಡ್ಡು ಹಾಕ್ಬಿಟ್ಟು ಯಾಕ್ರಿ ಈ ಸಂಸ್ಥೆ ಹೆಸರಿಗೆ ಬರ್ಕೊಡ್ತಾ ಇದ್ದೀರಾ, ನಿಮಗೆ ತಲೆಗೆ ಹುಚ್ಚಿದೆಯಾ, ಕೊನೆಗೆ ಸಂಸ್ಥೆಯವ್ರು ನಿನ್ನನ್ನು ಬಿಟ್ಬಿಡ್ತಾರೆ ಪಾಸ್ಟ್ರೆ. ನಾನು ಹೇಳಿದೆ, ನನ್ನ ದೇವ್ರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ನೋ ಮೈ ಗಾಡ್. ಎಷ್ಟಪ್ಪ 16-17 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೀನಿ, ಅದು ಏನು ಇಷ್ಟು ದೊಡ್ಡ ಕಾರ್ಯ ಅದರಲ್ಲಿರೋದು. ನನ್ನ ಮನೇಲಿರೋ ಆಸ್ತಿ, ನನ್ನ ತಂದೆ ದೇವ್ರ ಹತ್ರ ಇರುವಂಥ ಆಸ್ತಿ ನೋಡಿದರೆ ಈ 16-17 ಲಕ್ಷ ರೂಪಾಯಿಗೋಸ್ಕರ ನಾನು ಯಾಕೆ ನನ್ನ ಮಾನ ಕಳ್ಕೋಬೇಕು? ನಾನು ಯಾಕೆ 16 ಲಕ್ಷಕ್ಕೋಸ್ಕರ ಬಾಯಿ ತೊಡ್ಕೊಂಡ್ಬಿಟ್ಟು ಅವ್ರೊಟ್ಟು ಜಗಳ ಆಡಬೇಕು, ಸಂಸ್ಥೆ ಬಿಟ್ಟು ಓಡೋಗ್ಬೇಕು, ನನ್ನ ಹೆಸರಿಗೆ ಬರ್ಕೋಬೇಕು? ನನ್ನ ದೇವ್ರು ಯಾರಂತ, ನಮ್ಮ ಅಪ್ಪ ಯಾರಂತ ನನಗೆ ಚೆನ್ನಾಗಿ ಗೊತ್ತು. ಅವನ ಆಸ್ತಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಇವತ್ತು ಆ ಒಂದು ಇಂಟಿಮೇಟ್ ರಿಲೇಷನ್ಶಿಪ್ ದೇವರು ಹುಡುಕ್ತಾ ಇದ್ದಾನೆ, ಬಯಸ್ತಾ ಇದ್ದಾನೆ ನಿಮ್ಮೊಟ್ಟಿಗೆ. ಯಾಕಂದರೆ ಆಶೀರ್ವಾದದ ದೊಡ್ಡ ಬಾಕ್ಲದಾಗಿದೆ. ಆಶೀರ್ವಾದದ ಬಾಕ್ಲಲ್ಲಿ ಬಿಚ್ಚಲ್ಪಡಕ್ಕೆ ಶುರು ಮಾಡ್ತದೆ. ದಾವೀದಿನ ಆಶೀರ್ವಾದದ ಬಾಕ್ಲು ಅದಾಗಿತ್ತು. ದೇವರು ಇವನು ನನ್ನ ಹೃದಯಕ್ಕೆ ತಕ್ಕದಾಗಿರುವಂಥ ಮನುಷ್ಯನಾಗಿದ್ದ ಅಂತ ಹೇಳೋದು. he is a man after my heart. God can do anything for him. ಅವನಿಗೋಸ್ಕರ ಏನು ಬೇಕಾದ್ರೂ ಮಾಡಕ್ಕೆ ದೇವರು ತಯಾರಾಗ್ತಾನೆ. ಬಿಕಾಸ್ ಗಾಡ್ ನೋಸ್ he is a man after his heart ಅಂತ ಹೇಳೋದು. ತನ್ನ ಹೃದಯಕ್ಕೆ ತಕ್ಕದಾಗಿರುವಂಥ ಮನುಷ್ಯನಾದರೆ ಮತ್ತೇನು ದೇವರಿಗೆ ಕೊಡೋಕ್ಕೆ ಇರೋದು? ಅಬ್ರಹಾಂ ಬಗ್ಗೆ ದೇವರಲ್ಲಿ he is my friend. ಇವನಂತ ನೀತಿವಂತನಾಗಿರುವಂಥ ಗೆಳೆಯನು ನನಗೆ ಯಾರೂ ಇಲ್ಲ. he is my good friend. Hallelujah, praise the Lord. ಯೋಬಿನ ಬಗ್ಗೆ ಹೇಳ್ತಾರೆ, ಗೋ ಅಂಡ್ ಟೆಸ್ಟ್ ಹಿಮ್, ಹಿ ಈಸ್ ದ ಮೋಸ್ಟ್ ರೈಚಸ್ ಮ್ಯಾನ್ ಇನ್ ದಿಸ್ ವರ್ಲ್ಡ್. ವಾಟ್ ಈಸ್ ಯುವರ್ ರಿಲೇಷನ್ಶಿಪ್ ವಿತ್ ಗಾಡ್? ನಿನಗಿರುವಂಥ ದೇವರೊಟ್ಟಿಗಿರುವಂಥ ರಿಲೇಷನ್ಶಿಪ್ ಏನು? ನಿನ್ನ ಪ್ರಾರ್ಥನೆಯ ಉದ್ದೇಶಗಳೇನು? ನಿನಗೆ ಆಶೀರ್ವದಿಸುವಂತ ನೀನು ಕೇಳ್ಕೊಳ್ಳುವಾಗ ಯಾತಕ್ಕೋಸ್ಕರ ನಿನಗೆ ಆಶೀರ್ವದಿಸ್ಬೇಕು ದೇವರು? ಏನಾಗಿದೆ ನಿನ್ನ ಉದ್ದೇಶ? ನಿನ್ನ ಲಕ್ಷ್ಯ ಏನು? ನಿನ್ನ ಆಶೀರ್ವಾದಕ್ಕಿರುವಂಥ ಲಕ್ಷ್ಯ ದೇವರಲ್ವಾ ನಿನ್ನ ಲಕ್ಷ್ಯ? ದೇವರು ಅಲ್ಲದೆ ಹೋದರೆ ನೀನು ಸಿಕ್ಕುವಂಥ ಆಶೀರ್ವಾದ ಕೊನೆಗೆ ನೀನು ದೇವರಾಗಿ ಮಾರ್ಪಡ್ತದೆ. ಖಂಡಿತವಾಗಿ ಆಶೀರ್ವಾದದ ಬಾಗಿಲು ದೇವರಂಗೆ ಬಿಚ್ಕೊಡಕ್ಕೆ ಹೋಗಲ್ಲ. ನಿನ್ನ ಲಕ್ಷ್ಯ, ನಿನ್ನ ಉದ್ದೇಶ, ನಿನ್ನ ಹೃದಯ ದೇವರೊಟ್ಟಿಗೆ ಒಂದು ಇಂಟಿಮೇಟ್ ರಿಲೇಷನ್ಶಿಪ್ ಆಗದೇ ಇದ್ದರೆ ಖಂಡಿತವಾಗಿ ದೇವರು ಬಾಗಿಲು ಬಿಚ್ಚಕ್ಕೆ ಕಷ್ಟ ಆಗ್ತದೆ. ಅದನ್ನು ಮೋಸೆಯೊಟ್ಟಿಗೆ ದೇವರು ಗಾಡ್ ವಾಂಟೆಡ್ ಎ ಇಂಟಿಮೇಟ್ ರಿಲೇಷನ್ಶಿಪ್ ವಿತ್ ಮೋಸಸ್. ಅದಾಗಿತ್ತು. ದೇವರು ಆ ಬೆಂಕಿಯ ಬುಷಿನ ಒಳಗೆ ದೇವರು ಇಳಿದು ಬಂದುಬಿಟ್ಟು, ಐ ವಾಂಟ್ ಟು ಹ್ಯಾವ್ ಎ ರಿಲೇಷನ್ಶಿಪ್ ವಿತ್ ಯು. ನೀನು ಕೇಳಿಸ್ಕೊಂಡಂಥ ದೇವರಲ್ಲ, ನೀನು ಓದಿದ್ದಂಥ ದೇವರಲ್ಲ, ನೀನು ಯಾರೋ ಹೇಳಿದ್ದಂಥ ದೇವರಲ್ಲ. ಬಟ್ ಐ ನೀಡ್ ಯು ಟು ಸಿ ಮೀ ಡೈರೆಕ್ಟ್ಲಿ. ನೀನನ್ನು ನೋಡಿ ಅರ್ಥ ಮಾಡ್ಕೋಬೇಕು ನೀನು ಯಾರಂತ ಹೇಳೋದು. ಮತ್ತೆ
ಯಾರ ಹಿಂದೆನೂ ನೀನಿಗೆ ಹೋಗೋಕ್ಕಾಗೋದಿಲ್ಲ. ಇವತ್ತು ದೇವರೊಟ್ಟಿಗೆ ಒಂದು ಇಂಟಿಮೇಟ್ ರಿಲೇಷನ್ಶಿಪ್. ಹೂ ಆರ್ ಯು ಲಾರ್ಡ್, ಲೆಟ್ ಮಿ ಸಿ ಯುವರ್ ಫೇಸ್. ನಿನ್ನ ಮುಖವನ್ನು ದರ್ಶಿಸಲಿ ಸ್ವಾಮಿ ನನಗೆ. ಲೆಟ್ ಮಿ ನೋ ಹೂ ಯು ಆರ್. ನಿನ್ನ ಆಳವಾಗಿರುವಂಥ ಅಪಾರವಾಗಿರುವಂಥ ಆ ದೇವರ ಸಾಮ್ರಾಜ್ಯದ ಆ ಬೆಳಕು ನನಗೊಂದು ಗೊತ್ತಾಗಲಿ ಸ್ವಾಮಿ. ಆ ರಾಜ್ಯದ ಆ ಸಂಪತ್ತು ಆಸ್ತಿ ಬಗ್ಗೆ ಒಂದು ಗೊತ್ತಾದರೆ ಈ ಲೋಕದ ಸಣ್ಣ ಆಸ್ತಿಗೂ ಸಂಪತ್ತಿಗೂ ನೀನು ಯುದ್ಧ ಮಾಡೋಕ್ಕೆ ಹೋಗಲ್ಲ. ಎಷ್ಟೋ ಕಡೆ ನನಗೆ ಗೊತ್ತು, ಸಭೆಗಳು ಪೊಲೀಸ್ ಕೇಸ್ಗಳಾಗಿದ್ದಾವೆ. ನಾನು ಕೊಚ್ಚಿನಲ್ಲಿ ನನ್ನ ಮಾತೃ ಸಭೆ ಆಗಿದ್ದಂಥ ಒಂದು ಕೊಚ್ಚಿನಲ್ಲಿ ಒಂದು ಸಭೆನಲ್ಲಿ ಅದು ಅವರ ಹೆಸರಿಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಪ್ರೆಸಿಡೆಂಟ್ ಅವರು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರು ಸ್ಟೇ ತಂತು. ಅದು 4-5 ವರ್ಷ ಕಟ್ಟಕ್ಕಾಗ್ದಂಗೆ ಅಲ್ಲಿ ದೊಡ್ಡ ಕಾಡು ಬೆಳೆದು ಆ ಸಭೆ ಕಾಡಾಗ್ಬಿಡ್ತು. ಆ ಜಾಗ ಇದ್ದಿದ್ದು ಸೆಂಟ್ರಲ್ ಸಿಟಿನಲ್ಲಿ ಇದ್ದಿದ್ದು. ಎಷ್ಟೋ ಜನ ಹೋಗ್ಬಿಟ್ಟು ಅವ್ರಿಗೆ ಹೇಳಿದರು, ಪಾಸ್ಟರ್ ಹೆಂಗೆ ಮಾಡಬೇಡಿ, ಸಿಟಿ ಸೆಂಟ್ರಲ್ಲಿರೋ ಚರ್ಚರಿ ವ್ಯತ್ಯಾಸ, ನಿಮ್ಮ ಹೃದಯ ಒಂದು ಕಠಿಣ ಮಾಡ್ಕೋಬೇಡಿ, ದೇವರಿದೆ ಅಂದರೆ ನೋಡ್ಕೊಳ್ಳೋಕ್ಕೆ ಯಾಕ್ರಿ ಅದು ಕಷ್ಟಪಡ್ತಿದ್ದೀರಾ. ಅವ್ರು ಕೋರ್ಟಿಗೆ ಹೋದ್ರು, ಕೇಸ್ ಹಾಕಿದ್ರು, ಇನ್ನಲ್ಲಿ ಕಟ್ಟಬಾರ್ದು ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ಬಿಟ್ರು. 3 ವರ್ಷ 4 ವರ್ಷ ದೇವ್ರು ಕಾದರು. 5ನೇ ವರ್ಷ ಕೇಸ್ ಹಾಕಿರೋ ಪಾಸ್ಟ್ರೂ ಇಲ್ಲ, ಅವ್ರ ಕುಟುಂಬದಲ್ಲಿ ಯಾರೂ ಇಲ್ಲ. ಒಂದು ಆಕ್ಸಿಡೆಂಟಲ್ಲಿ ಅವ್ರನ್ನೆಲ್ಲ ತೆಗೆದಾಕ್ಬಿಟ್ರು ದೇವರು. ನಿನ್ನ ಲಕ್ಷ್ಯ, ವಾಟ್ ಈಸ್ ಯುವರ್ ಮೋಟಿವ್ ಬಿಹೈಂಡ್ ಯುವರ್ ಪ್ರೇಯರ್ಸ್? ವಾಟ್ ಈಸ್ ಯುವರ್ ಮೋಟಿವ್ ಇಸ್ ಗಾಡ್. ದೇವರಾಗಿದೆಯಾ ನಿನ್ನ ಮೋಟಿವ್? ಅದು ಈ ಲೋಕದಲ್ಲಿ ಒಂದು ದೊಡ್ಡ ಸಿಂಹಾಸನವನ್ನೆಲ್ಲ ಕಟ್ಟಿ ಕೂತ್ಕೋಬೇಕಂತ ಹೇಳೋದು ನಿನ್ನ ಮೋಟಿವ್. ವಾಟ್ ಈಸ್ ಯುವರ್ ಮೋಟಿವ್? ಬ್ರದರ್, ಸಿಸ್ಟರ್, ಕೀಪ್ ಗಾಡ್ಸ್ ಹಾರ್ಟ್ ಆಸ್ ಮೋಟಿವ್. ದೇವರ ಹೃದಯವನ್ನ ನಿನ್ನ ಲಕ್ಷ್ಯವಾಗಿ ತಗೊಳ್ಬೇಕು. ಆಗ ದೇವರು ನಿನಗೋಸ್ಕರ ಯಾವ ಬಾಕ್ಲು ಬಿಚ್ಚಕ್ಕೆ ತಯಾರಾಗ್ತಾನೆ. ಇವತ್ತು ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಟೇಕ್ ದ ಹಾರ್ಟ್ ಆಫ್ ದ ಗಾಡ್ ಆಸ್ ಯುವರ್ ಮೋಟಿವ್. ದೇವರ ಹೃದಯವಾಗಿರಲಿ ನಿನ್ನ ಉದ್ದೇಶ, ನಿನ್ನ ಲಕ್ಷ್ಯ, ನಿನ್ನ ಆಸೆ ಅಂತ ಹೇಳೋದು. ದಾವೀದ ಅರಸನಾದ್ಮೇಲೆ ದಾವೀದನು ಕೀರ್ತನೆ ಬರೆಯುವಾಗ ಹೇಳ್ತಿರೋದು, ದಾವೀದನ ಅರಸನಾಗಿದ್ದಾನೆ, ಎಲ್ಲ ಇದೆ ಅವನಿಗೆ. ಇವತ್ತು ಸಿಂಹಾಸನ ಇದೆ, ದುಡ್ಡಿದೆ, ಆಸ್ತಿ ಇದೆ, ಸಂಪತ್ತಿದೆ, ಆಳುಗಳಿದ್ದಾರೆ, ಎಲ್ಲ ಇದ್ದೇವೆ. ಆದರೆ ಅವನ ಕೀರ್ತನೆಯಲ್ಲಿ ಬರೀತಿರೋ, ದೇವರೇ ನನ್ನ ಒಂದು ಆಸೆ, ಓನ್ಲಿ ಒನ್ ಆಫ್ ಮೈ ಡಿಸೈರ್ ಈಸ್ ಟು ಬಿ ಇನ್ ದ ಕೋರ್ಟ್ಸ್ ಆಫ್ ದ ಟೆಂಪಲ್. ಆಲಯದ ಅಂಗಣದ ಒಳಗೆ ನನಗಿರಕ್ಕೆ ಸ್ವಾಮಿ ನನ್ನ ಆಸೆ, ಬೇರೆ ಏನಿಲ್ಲ ನನ್ನ ಆಸೆ. ನಿನ್ನ ಆಲಯದ ಬಾಕ್ಲು ತೆಗೆಯುವವನಾಗಿ, ಕಾವಲು ಮಾಡುವವನಾಗಿ ಇರುವಂಥ ಒಂದು ಕೆಲಸ ನನಗೆ ಸಿಕ್ಕಿದ್ರೆ ಅದೇ ನನಗೆ ಒಳ್ಳೆಯದು. ವಾಟ್ ಈಸ್ ಯುವರ್ ಡಿಸೈರ್? ನಿನ್ನ ಮೋಟಿವ್ ಏನಪ್ಪ? ನೀನು ಆಶೀರ್ವದಿಸಲ್ಪಡಬೇಕಾಗಿರುವಂಥದ್ದು. ಪ್ಲೇಸ್ ಗಾಡ್, ದೇವರ ಸನ್ನಿಧಿಲಿ ನೀನು, ದೇವರೇ ನನಗೆ ಇಂಥದ್ದು ಮಾಡಬೇಕು ನಿನ್ನ ರಾಜ್ಯಕ್ಕೋಸ್ಕರ. ಬ್ಲೆಸ್ ಮಿ ಲಾರ್ಡ್. ಎಸ್, ಯೆಹೂದನು ಅವನನ್ನು ಆಶೀರ್ವದಿಸುವಂತ ಕೇಳ್ಕೊಳ್ಳೋದಕ್ಕಿಂತ ಮುಂಚೆ ಯಾತಕ್ಕೆ ಅಂತ ಹೇಳೋದು ದೇವ್ರ ಮುಂದೆ ಇಡ್ತಾನೆ ಯೆಹೂದನು. ಅವನ ನೇಚರ್ ಆಫ್ ಹಿಸ್ ಆಸ್ಕಿಂಗ್ ಇಸ್ ಲೈಕ್ ದಟ್. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕಿರುವಂಥ ಆ ಸ್ವಭಾವನೇ ಅವ್ರು ಹಂಗೇನೆ ಮಾಡ್ತಿದ್ದಿದ್ದು. ದೇವರೇ ಇಂಥದ್ದು ನನಗೆ ಮಾಡಬೇಕು, ಈ ದೇವರ ರಾಜ್ಯಕ್ಕೋಸ್ಕರ ನನ್ನನ್ನು ಆಶೀರ್ವದಿಸ್ಬೇಕು ನೀನು. ಹಲ್ಲೆಲೂಯಾ. ವಾಟ್ ಈಸ್ ಯುವರ್ ಮೋಟಿವ್ ಬಿಹೈಂಡ್ ಎ ಬ್ಲೆಸ್ಸಿಂಗ್ ಇನ್ ಯುವರ್ ಲೈಫ್? ದೇವರೇ ಇಂಥ ಆಸೆ ಇದೆ ಸ್ವಾಮಿ ನನಗೆ. ದೇವರ ರಾಜ್ಯಕ್ಕೋಸ್ಕರ ಇಂಥದ್ದು ಮಾಡಿ ಮುಗಿಸ್ಬೇಕು ಸ್ವಾಮಿ. ದೇವರ ರಾಜ್ಯಕ್ಕೋಸ್ಕರ ಸ್ವಾಮಿ ಈ ಪಟ್ಟಣದಲ್ಲಿ ನಿನ್ನ ಹೆಸರು ಮಹಿಮೆಗೋಸ್ಕರ ಕೆಲದನ್ನು ಮಾಡಬೇಕು ಸ್ವಾಮಿ ನನಗೆ. ದೇವರೇ ನನಗೋಸ್ಕರ ಬಾಕ್ಲುಗಳನ್ನು ಬಿಚ್ಚು, ಆಶೀರ್ವಾದದ ಬಾಕ್ಲುಗಳನ್ನು ಬಿಚ್ಚು ಸ್ವಾಮಿ. ಐ ನೀಡ್ ಇಟ್. ದೇವರ ರಾಜ್ಯವಾಗಿದೆಯಾ ನಿನ್ನ ಮೋಟಿವ್? ಹೂ ಆರ್ ಯು? ದೇವರೊಟ್ಟಿಗೆ ಒಂದು ಇಂಟಿಮಸಿ. ದೇವರು ಯಾರು? ದೇವರ ಹೃದಯ ಏನು? ನೀನಾಗಿರುವಂಥ ಪಟ್ಟಣಕ್ಕಿರುವಂಥ ಆಸೆ ಏನ್ರಿ ದೇವರಿಗಿರುವುದು? ನೀನು ಮಾಡ್ತಿರುವಂಥ ಕೆಲಸದಲ್ಲಿ ನಿನಗೆ ಕೊಟ್ಟಿರುವಂಥ ಬುದ್ಧಿನಲ್ಲಿರುವಂಥ ದೇವರ ಆಸೆ ಏನಾಗಿದೆ? ನಾನು ಯಾವಾಗ ಹೇಳ್ತೀನಿ, ನಾನು ಪಾಸ್ಟರ್ ಆಗಿದ್ದೀನಿ ಇವಾಗ, ಆದರೆ ನಾನು ಬಂದಿದ್ದು ಹೋಟೆಲ್ ಮ್ಯಾನೇಜ್ಮೆಂಟ್ ಓದಿ ಸುಮಾರು 10-12 ವರ್ಷ ಕೆಲಸ ಮಾಡಿದ್ದೀನಿ. ದೇವರೇ, ಅದ್ರ ಬಗ್ಗೆ ಇರುವಂಥ ಬುದ್ಧಿ ನನಗೆ ಯಾಕೆ ಕೊಟ್ಟೆ? ನೀನು ಸುಮ್ಮನೆ ಕೊಟ್ಟ? ಅದರಲ್ಲೇನೋ ದೇವರು ನಿನ್ನ ಆಶೀರ್ವಾದ ಇಟ್ಟಿದೆಯಾ? ಸೊ ಎನಿ ಗಿಫ್ಟ್ ನಿನ್ನೊಳಗೆ ಓದಕ್ಕೆ, ಕಂಪ್ಯೂಟರ್ ಓದಕ್ಕೆ ದೇವರು ಕೊಟ್ಟಿದ್ದಾರೆ, ಗಿಫ್ಟ್ ಕೊಟ್ಟಿದ್ದಾರೆ. ಅದೇ ಬರೀ ಎಲ್ಲಾದ್ರೂ ಒಂದು ಕೆಲಸ ಮಾಡ್ಕೊಂಡಿರಕ್ಕ ಕೊಟ್ಟಿರೋದು? ಶ್ರೇಷ್ಠವಾಗಿರುವಂಥ ಏನೋ ದೊಡ್ಡ ಉದ್ದೇಶ ದೇವರು ಇಟ್ಬಿಟ್ಟೆ ನಿನಗೆ ಅದರಲ್ಲಿ ಹಾಕಿರೋದು. ದೇವರೇ, ಆ ಉದ್ದೇಶಕ್ಕೋಸ್ಕರ ದೇವರ ನನಗೆ ಬಾಕ್ಲುಗಳನ್ನು ಬಿಚ್ಚಬೇಕು. ಆಗ ಮಾತ್ರವೇ ಆ ದೇವರ ಡಿಸೈನಲ್ಲಿ ನಮಗೆ ಆಶೀರ್ವದಿಸಲ್ಪಡಕ್ಕಾಗೋದು. ಅವಾಗ ಮಾತ್ರವೇ ದೇವರ ಉದ್ದೇಶಕ್ಕೆ ತಕ್ಕದಾಗಿ ನಾನು ಲೋಕಕ್ಕೆ ಬೆಳಕಾಗಕ್ಕಾಗೋದು, ಆಶೀರ್ವಾದವಾಗಕ್ಕಾಗೋದು.
ಡೂ ಯು ಹ್ಯಾವ್ ದಟ್ ಇಂಟಿಮೇಟ್ ರಿಲೇಷನ್ಶಿಪ್ ವಿತ್ ಗಾಡ್ ಟುಡೇ? ಕಳೆದ ವಾರ ಹೇಳ್ದಂಗೆ ನಾನು ಯಾರು ಅಂತ ಹೇಳೋದು ವ್ಯಕ್ತವಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಅವನ ಆಶೀರ್ವಾದದಿಂದ ಹಿಂದಕ್ಕೆ ನಿಂತಿದ್ದ. ಆದರೆ ಇವತ್ತು ದೇವರಾತ್ಮನ ಹೇಳ್ತಿರೋದು, ದೇವರು ಯಾರು ಅಂತ ಹೇಳೋದು ನಿನಗೆ ಗೊತ್ತಿಲ್ಲದೆ ಇರುವಂಥ, ದೇವರ ಹೃದಯ ಏನು ಅಂತ ಇವತ್ತವರೆಗೆ ಆಲೋಚನೆ ಮಾಡಿದ್ದೀರಾ ನೀವು? ದೇವರ ಹೃದಯ ಏನು, ದೇವರ ಆಸೆ ಏನು, ದೇವರ ಹೃದಯ ನೀವಾಗಿರುವಂಥ ಗ್ರಾಮಕ್ಕೆ, ನೀವಾಗಿರುವಂಥ ಜಾಗಕ್ಕೆ, ನೀವಾಗಿರುವಂಥ ಸ್ಕೂಲ್ಗೆ, ನೀವಾಗಿರುವಂಥ ಕೆಲಸ ಮಾಡ್ತಿರುವಂಥ ಜಾಗಕ್ಕೆ, ನೀವಾಗಿರುವಂಥ ಸಭೆಗೆ ದೇವ್ರ ಉದ್ದೇಶ ಏನ್ರಿ? ಆ ಉದ್ದೇಶವನ್ನು ನಿಮ್ಮ ಹೃದಯಕ್ಕೆ ತಗೊಳ್ಳುವಾಗ ಅದಕ್ಕೆ ಸಪೋರ್ಟಿವ್ ಆಗಿ ದೇವರು ಏನು ಬೇಕು ಅವ್ರು ಮಾಡಕ್ಕೆ ತಯಾರಾಗಿರ್ತಾರೆ. ದೇವರೇ ನೀನು ಯಾರು, ನಿನ್ನ ಉದ್ದೇಶ ಏನು ಸ್ವಾಮಿ, ನಿನ್ನ ಲಕ್ಷ್ಯ ಏನು ಸ್ವಾಮಿ, ಅದನ್ನು ನಿಮ್ಮ ಹೃದಯದ ಒಳಗೆ ಇವತ್ತು ತಗೊಳಕ್ಕಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೊಂದು ಹೃದಯಕ್ಕೆ ಇವತ್ತು ತಗೊಳಕ್ಕಾಗ್ತದ? ದೇವರೇ, ವಾಟ್ ಈಸ್ ಯುವರ್ ಥೀಮ್ ಫಾರ್ ಮೈ ಲೈಫ್? ವಾಟ್ ಈಸ್ ಯುವರ್ ಡಿಸೈನ್ ಫಾರ್ ಮೈ ಲೈಫ್? ವಾಟ್ ಈಸ್ ಯುವರ್ ಮೋಟಿವ್ ಫಾರ್ ಮೈ ಸಿಟಿ? ಎರಡನೇದು ಮೋಸೆ ಜೀವಿತದಲ್ಲಿ ಆಗಿದ್ದದಾಗಿತ್ತು, ಹೂ ಆರ್ ಯು ಲಾರ್ಡ್? ಗೆಟ್ ದಟ್ ಗಾಡ್ ಫಸ್ಟ್. ದೇವರನ್ನ ಫಸ್ಟ್ ಒಳಗೆ ಬರಲಿ, ಆಗ ಬಾಕಿ ಇರೋದೆಲ್ಲ ನಿಮ್ಮ ಹಿಂದೆ ಬರ್ತದೆ. ಮೂರನೇ ವಿಷಯ, ಅವನಿಗೆ ಆಶೀರ್ವಾದಕ್ಕೆ ತಡೆಯಾಗಿ ನಿಂತಿದ್ದಾಗಿತ್ತು. 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿದೆ, ಮೋಸಸ್ if they don't listen, he was worried about the people. ಜನಗಳ ಬಗ್ಗೆ ದೇವರಿಗಿಂತ ಜಾಸ್ತಿ ಅವನಿಗೆ ತುಂಬ ಚಿಂತೆ ಇತ್ತು. ವರಿ ಆಗಬೇಕಾಗಿರುವಂಥ ವಿಷಯದ ಮೇಲೆ ಅಲ್ಲ ಅವನು ವರಿ ಆಗ್ತಾ ಇರೋದು. ಆಗದೇ ಇರುವಂಥ ಕಾರ್ಯದ ಮೇಲೆ ಇವತ್ತೇ ವರಿ ಆಗುವಂಥ ದೊಡ್ಡೊಂದು ಶಾಪ ಅದ ನಮ್ಮ ಜೀವಿತದಲ್ಲಿ. ಪ್ರಜುಡಿಕಲ್ ಮೈಂಡ್ ಅಂತ ಹೇಳ್ತಾರೆ ಅದಕ್ಕೆ. ಆಗದೇ ಇರುವಂಥದ್ದನ್ನು ಇವತ್ತೇ ಲೆಕ್ಕ ಹಾಕ್ಬಿಟ್ಟು ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದು, ಪ್ರಜುಡೀಸ್. ಆಗಿಲ್ಲ, ಇದುವರೆಗೂ ಆಗಿಲ್ರಿ ಅದು, ಮತ್ತ್ಯಾಕೆ ಇವತ್ತೇ ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡಿರೋದು? ಇದುವರೆಗೂ ಆಗಿಲ್ಲ ಅದು, ಮತ್ತ್ಯಾಕೆ ಇದುವರೆಗೆ ಇವತ್ತೇ ಅದು ಲೆಕ್ಕ ಹಾಕ್ತಿದ್ದೀರಾ? ಮೋಸ ಇದುವರೆಗೂ ಅವನು ಜನಗಳ ಮುಂದೆ ಹೋಗಿ ನಿಂತಿಲ್ಲ, ಇವಾಗಲೇ ಲೆಕ್ಕ ಹಾಕ್ತಿದ್ದೀನಿ, ಜನ ಕೇಳ್ತಾರೋ ಇಲ್ವೋ, ಜನಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ತಾರೋ ಇಲ್ವೋ ಅಂತ ಹೇಳುವಂಥ ಭಾರ ಅವನಿಗಿವತ್ತೆ. ಎಷ್ಟೋ ಸರಿ ನಮ್ಮ ಆಶೀರ್ವಾದ ಹಂಗೇನೆ ನಾವು ಕಳ್ಕೊಳ್ಳೋದು. ಇದುವರೆಗೂ ಕಾಣಿಸ್ಕೊಳ್ಳದೆ ಇರುವಂಥ ಕೆಲ ವಿಷಯದ ಮೇಲೆ ನಾವು ಚಿಂತೆ ಮಾಡೋಕ್ಕೆ ಶುರು ಮಾಡ್ತಿದ್ದೀವಿ. ಪ್ರಜುಡಿಕಲ್ ಮೈಂಡ್. ಅಯ್ಯೋ ಕೊಡೋಕ್ಕಾಗ್ತದಾ, ಇಸ್ಕೊಂಡ್ರೆ ಕೊಡೋಕ್ಕಾಗ್ತದಾ, ಇಲ್ಲ ಮಾಡೋಕ್ಕಾಗ್ತದಾ, ಇಲ್ಲೋ ಅಯ್ಯೋ ನಾನು ಹೋದ್ಮೇಲೆ ಅದು ಸರಿ ಆಗದೆ ಇದ್ರೆ ಏನಾಗುತ್ತೆ, ನಾನು ಕೈ ಹಾಕಿದರೆ ಇದಾಗದೇ ಇರೋದು ಏನಾಗ್ತದೆ. ನಿನ್ನ ಮನಸ್ಸಿನಲ್ಲಿ ಆಗದೇ ಇರುವಂಥ ಕೆಲ ಲೆಕ್ಕಗಳನ್ನು ಇವತ್ತೇ ಲೆಕ್ಕ ಮಾಡಿಟ್ಕೊಂಡು ನಿನ್ನನ್ನು ಮುಂದಕ್ಕೆ ಸ್ಟೆಪ್ ಹಾಕಕ್ಕೆ ಬಿಡದೇ ಇರುವಂಥ ದೊಡ್ಡ ಶಾಪದ ಬಂಧನೆ ಅದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಇವತ್ತು ನಾವು ಮೀಡಿಯಾದಲ್ಲಿ ನಾನಿದ್ದೀನಿ, ಟಿವಿನಲ್ಲಿ ಪ್ರಸಂಗ ಮಾಡ್ತಿದ್ದೀವಿ. ಇದಕ್ಕೆ ದುಡ್ಡು ಕೊಡೋಕ್ಕಾಗುತ್ತಾ ಅಂತ ಹೇಳುವಂಥ ನಂಬಿಕೆ ಮೇಲೋ, ಯಾರಾದ್ರೂ ಕೊಡ್ತೀನಿ ಅಂತ ಹೇಳುವಂಥ ನಂಬಿಕೆ ಮೇಲೆಲ್ಲ ನಾವಿದು ಪ್ರಸಂಗ ಮಾಡ್ತಾ ಇರೋದು, ಟಿವಿನಲ್ಲಿ ಬರ್ಸ್ತಾ ಇರೋದು. ಆದರೆ ನನಗೆ ಗೊತ್ತಿ ಕೇಳಿಸ್ಕೊಳ್ತಿರುವಂಥಲ್ಲಿ ಎಷ್ಟೋ ಸೇವಕರುಗಳಿದ್ದಾರೆ. ಅಯ್ಯೋ ಎಲ್ಲಿಂದ ದುಡ್ಡು ಬರುತ್ತೆ, ಹೆಂಗೆ ದುಡ್ಡು ಕೊಡೋಕ್ಕಾಗುತ್ತೆ ಅಂತ ಹೇಳುವಂಥ ಒಂದೇ ವಿಷಯದ ಮೇಲೆ ಮೀಡಿಯಾದಲ್ಲಿ ಬರೋಕ್ಕಾಗದಂಗೆ ಎಷ್ಟೋ ಸೇವಕರುಗಳು ನನ್ನನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಇಟ್ಸ್ ಯುವರ್ ಪ್ರೆಜುಡಿಸ್, ಇಟ್ಸ್ ಯುವರ್ ಮೈಂಡ್ ಸೇಸ್ ದಟ್ಸ್. ನಿನ್ನ ಮನಸ್ಸು ಹೇಳ್ತಿದೆ ಅಷ್ಟೇ ಅದು. ನಾನು 100% ಹೇಳ್ತೀನಿ, ನನ್ನನ್ನು ಕೇಳಿಸ್ಕೊಳ್ತಿರುವಂಥ ಎಷ್ಟೋ ಸೇವಕರುಗಳು ಅಯ್ಯೋ ಇದಕ್ಕೆ ಹೆಂಗೆ ದುಡ್ಡು ಕೊಡೋಕ್ಕಾಗುತ್ತೆ ಅಂತ ಹೇಳುವಂಥ, ದುಡ್ಡು ಕೊಡೋಕ್ಕಾಗದೇ ಇದ್ರೆ ಏನು ಮಾಡ್ತೀವಿ, ದುಡ್ಡು ಕೊಡದೇ ಇದ್ರೆ ನಾಚಿಕೆ ಆಗ್ಬಿಡುತ್ತಲ್ಲ ಅಂತ ಹೇಳುವಂಥ ಒಂದೇ ಚಿಂತೆ ಮೇಲೆ ಕೂತ್ಕೊಂಡು ಕೇಳಿಸ್ಕೊಳ್ತಿರುವಂಥ ಎಷ್ಟೋ ಪಾಸ್ಟ್ಗಳಿದ್ದಾರೆ. ಇದ್ದುಬಿಟ್ಟಲ್ಲ ನಾನು ಇಲ್ಲಿ ಪ್ರಸಂಗ ಮಾಡ್ತಾ ಇರೋದು, ಯಾರೋ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲ ಪ್ರಸಂಗ ಮಾಡ್ತಾ ಇರೋದು. ನನ್ನ ಮನಸ್ಸಿಗೊಂದು ವ್ಯತ್ಯಾಸ ಬಂದಾಗ ನಾನು ವರಿ ಆಗಬೇಕಾಗಿರೋದ ಮೇಲೆ ವರಿ ಆಗ್ಬೇಕು. ಸರಿಗೆ ದೇವರೇ, ಈ ದೇಶದ ಜನಗಳಿಗೆ ಆತ್ಮದ ಈ ಸಂದೇಶವನ್ನು ಕೊಡೋಕ್ಕಾಗ್ತಿಲ್ವಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡು. ಅದಕ್ಕಿರುವಂಥ ಬಾಕ್ಲು ದೇವರು ಬಿಚ್ಕೊಡ್ತಾನೆ. ಹೆಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳುವಂಥ ಚಿಂತೆ ಮಾಡಿದ್ರೆ ಲೈಫಲ್ಲಿ ಹೊರಗಡೆ ಬರೋಕ್ಕಾಗಲ್ಲ. ಅದಲ್ಲ ವರಿ ಮಾಡಬೇಕಾಗಿರೋದು. You have to worry the things what you have to worry. You should not worry about the wrong things. ಬೇಡದಿದ್ರ ವಿಷಯ ಅಲ್ಲ ನೀನು ವರಿ ಆಗಬೇಕಾಗಿರೋದು.
You have to worry about to give a quality good thing. How can I do quality? How can I give quality? How can I do the best? ನನಗೆ ದೇವರಿಗೋಸ್ಕರ ಏನು ಶ್ರೇಷ್ಠವಾಗಿ ಉತ್ತಮವಾಗಿ ಈ ಭೂಮಿನಲ್ಲಿರುವಾಗ ಮಾಡೋಕ್ಕಾಗ್ತದೆ, ಅದಾಗಿರ್ಬೇಕು ನೀನು ವರಿ ಆಗಬೇಕಾಗಿರೋದು. ಬಾಕಿ ಇರೋ ದೇವ್ರು ಕೊಡಕ್ಕೆ ಶಕ್ತನಾಗಿದ್ದಾನೆ. ಬಟ್ ಫಸ್ಟ್ ಥಿಂಕ್ ವೆನ್ ವಿ ಥಿಂಕ್ ಅಬೌಟ್ ವರೀಸ್, ವಿ ಥಿಂಕ್ ಅಬೌಟ್ ದ ಮನಿ. ನಾವು ಮೊದಲು ವರಿ ಆಗೋದು ದುಡ್ಡಿಗೋಸ್ಕರ. ಏನು ಮಾಡ್ತೀವಿ, ಎಲ್ಲಿಂದ ಸಿಗುತ್ತೆ ಅಂತ ಹೇಳುವಂಥ ವರಿಯಿಂದ ನಾವು ಇರ್ತೀವಿ. ಯಾವುದಕ್ಕೂ ಕೈ ಹಾಕಕ್ಕಾಗದಂಗೆ ನಾವು ಹಿಂದಕ್ಕೆ ಹೋಗ್ತೀವಿ. ಎರಡು ವಿಷಯ ಮೋಸೆನ ಹಿಂದಕ್ಕೆ ಬರೋದಂತ ಎರಡು ವಿಷಯ. ಮೂರು ವಿಷಯ. ಒಂದು, ಅವನು ಯಾರು ಅಂತ ಅವನಿಗೆ ಗೊತ್ತಿರಲಿಲ್ಲ. ಎರಡು, ದೇವರು ಯಾರು ಅಂತ ಗೊತ್ತಿರಲಿಲ್ಲ. ಮೂರು, ಅವನ ಮನಸ್ಸಿನಲ್ಲಿರುವಂಥ ಆ ಹಿಂದಕ್ಕೆ ಬಲಿಯುವಂತ, ಇಲ್ಲಾಂದರೆ ಬೇಡದಿದ್ದಂಥ ಅನ್ಇಂಪಾರ್ಟೆಂಟ್ ಆಗಿರುವಂಥ ವರೀಸನ್ನ ಸುಮ್ಮನೆ ತೆಗೆದುಕೊಂಡು ಅವನು ಹಿಂದಕ್ಕೆ ನಿಲ್ತಾ ಇದ್ದ. ನನ್ನನ್ನು ಕೇಳಿಸ್ಕೊಳ್ತಿರುವಂಥ ಯಾರಾದ್ರ ಈ ವಿಷಯದಲ್ಲಿ ಚಿಂತೆನಲ್ಲಿ ನಿರಾಸೆಯಾಗಿ ಹಿಂದಕ್ಕೆ ನಿಂತ್ಕೊಂಡಿದ್ರೆ ಫೋನ್ ಮಾಡ್ರಿ, ಧೈರ್ಯ ಕೊಡಕ್ಕೆ ನಾವಿದ್ದೀವಿ. ವಿ ಆರ್ ದೇರ್ ಟು ಎನ್ಕರೇಜ್ ಯು, ಬ್ಲೆಸ್ ಯು, ಪ್ರೇ ಫಾರ್ ಯು. ಕಾಲ್ ಅಸ್. ಆ ನಂಬರಲ್ಲಿ ಫೋನ್ ಮಾಡಿ, ಖಂಡಿತವಾಗಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಅದೊಂದು ಬಿಡುಗಡೆ ಆಗಿರ್ತದೆ. ನಿನ್ನ ಕೃಪೆ ಸ್ವಾಮಿ ಈ ಸಮಯದಲ್ಲಿ ಒಪ್ಪಿಸ್ಕೊಡ್ತೀವಿ ಸ್ವಾಮಿ. ದೇವರೇ, ನಮಗೆ ಕಣ್ಣುಗಳನ್ನು ಮುಚ್ಚೋಣ, ಸಮಯ ಆಯ್ತು ಇವತ್ತು. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಲಾರ್ಡ್ ಅವರ್ ಲವಿಂಗ್ ಹೆವೆನ್ಲಿ ಫಾದರ್, ದೇವರೇ, ನಿನ್ನ ಸಾನ್ನಿಧ್ಯ ಒಬ್ಬೊಬ್ಬರು ಹೃದಯದಲ್ಲಿ ಉಂಟಾಗಲಿ ಸ್ವಾಮಿ. ದೇವರೇ, ಅವ್ರು ಹಿಂದೆ ನಿಂತ್ಕೊಂಡಿದ್ದಾರೆ ಸ್ವಾಮಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲದಂಗೆ ಸ್ವಾಮಿ. ದೇವರೇ, ಅದಕ್ಕೆ ಕೈ ಹಾಕ್ಬೇಕಾ ಬೇಡವಾ, ಎಲ್ಲಿಂದ ಬರ್ತದೆ, ಏನಾಗ್ತದೆ, ಅಯ್ಯೋ ಇದು ಕೊಡೋಕ್ಕಾಗದಿದ್ರೆ ಏನು ಮಾಡೋಕ್ಕಾಗ್ತದೆ ಅಂತ ಹೇಳುವಂಥ ತುಂಬ ಚಿಂತೆಗಳಲ್ಲಿ ನಿರಾಸೆಯಾಗಿರುವಂಥವ್ರು ಎಷ್ಟೋ ಜನ ಇದ್ದಾರೆ ಸ್ವಾಮಿ. ದೇವರೇ, ಇದನ್ನೆಲ್ಲ ನೋಡುವಾಗ ಅಯ್ಯೋ ಅವ್ರಿಗೆ ಮಾತ್ರ ಆಗ್ತಿದೆ, ನಮಗೇನು ಆಗ್ತಿಲ್ವೋ ಅಲ್ಲ ಅಂತ ಹೇಳುವಂಥ ಭಾರದಲ್ಲಿರೋರು ಇದ್ದಾರೆ ಸ್ವಾಮಿ. ದೇವರೇ, ಆ ಮೈಂಡ್ ಬ್ರೇಕ್ ಆಗಲಿ ಅಂತ ಕಲ್ಪಿಸ್ತೀವಿ ಸ್ವಾಮಿ. ನೀನು ಯಾರು ಅಂತ ಹೇಳುವಂಥ ವ್ಯಕ್ತವಾಗಿರುವಂಥ ಒಂದು ಪ್ರಕಟಣೆ ಅವ್ರಿಗೆ ಉಂಟಾಗಲಿ ಸ್ವಾಮಿ. ಹಲ್ಲೆಲೂಯಾ. ದೇವರೇ, ನಿನ್ನ ಕೃಪೆಯ ರೂಮುಗಳಲ್ಲಿ ಇಳಿಲಿ ಸ್ವಾಮಿ. ನಿನ್ನ ಸೌಖ್ಯ ಕೊಡುವಂಥ ದೇವರು, ಬಿಡುಗಡೆ ಕೊಡುವಂಥ ದೇವರು. ದೇವರೇ, ನೀರೊಳಗೆ ಇಳಿದ್ರೆ, ನಡ್ಕೊಳ್ಳೋಕೆ ಶುರು ಮಾಡಿದ್ರೆ ನಿನ್ನೊಟ್ಟಿಗೆ ನಡೆಯೋಕ್ಕೆ ಶಕ್ತನಾಗಿರುವಂಥ ದೇವರಿದ್ದಾನೆ ಅಂತ ಅವ್ರಿಗೆ ನಂಬಿಕೆ ಬರಲಿ ಸ್ವಾಮಿ. ಎಂದಿಗೂ ಮುಳುಗಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಮುಳುಗೋಗ್ಬೋದು, ಆದರೆ ತಲೆ ಮುಳುಗಿಸಿ ನಿನ್ನನ್ನು ಸಾಯಿಸಕ್ಕೆ ಬಿಡದೆ ಇರುವಂಥ ದೇವರು ನಿನ್ನೊಟ್ಟಿಗಿದ್ದಾನೆ. ಮುಳುಗೋದ್ರೂ ಕೈ ಹಿಡಿದು ಮೇಲಕ್ಕೆತ್ತುವಂಥ ದೇವರು ನಿನ್ನೊಟ್ಟಿಗಿದ್ದಾನೆ. ಹಲ್ಲೆಲೂಯಾ. ಮುಳುಗಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತಾ ಇಲ್ಲ, ಮುಳುಗೋಗ್ಬೋದು ಒಂದು ವೇಳೆ, ಆದರೆ ಪೂರ್ಣವಾಗಿ ಮುಳುಗಿಸಿ ನಿನ್ನನ್ನು ಸಾಯಿಸುವಂಥ ದೇವರಲ್ಲ, ಕೈ ಹಿಡಿದು ಮೇಲಕ್ಕೆತ್ತುವಂಥ ದೇವರು ನಿನ್ನೊಟ್ಟಿಗಿದ್ದಾನೆ. ಹಲ್ಲೆಲೂಯಾ. ಕ್ಯಾನ್ ಯು ಟೇಕ್ ಎ ಚಾನ್ಸ್ ಟುಡೇ? ನಿನಗಿವತ್ತೊಂದು ಚಾನ್ಸ್ ತಗೊಳಕ್ಕಾಗ್ತದಾ? ಹೊರಗಡೆ ಬರೋಕ್ಕಾಗ್ತದಾ? ದೋಣಿಯಿಂದ ಹೊರಗಡೆ ದಾಟಕ್ಕಾಗ್ತದಾ? ಏನೇ ಟೆನ್ಷನ್ ಇರಲಿ, ಅದನ್ನು ದಾಟಕ್ಕಾದ್ರೆ ಇವತ್ತಿನ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆ ಇದೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಿ ಬೇಡ್ಕೊಳ್ತೀವಿ ತಂದೆಯಾದ ದೇವರೇ, ಆಮೇನ್. ಮೈಸೂರು ಪಟ್ಟಣಕ್ಕೆ ಬರುವುದಾಗಿದ್ರೆ ಖಂಡಿತವಾಗಿ ರೋಟರಿ ಸ್ಕೂಲ್ 10:30 ಅಂದ 12:30ವರೆಗೆ ಆರಾಧನೆ ನಡೀತಿದೆ. ಬಂದು ಸಂಬಂಧಿಸಿ. ಬರೋಕ್ಕಾಗದೇ ಇರೋರು ಫೋನ್ ಮಾಡಿ ಅವ್ರಿಗೆ ತಿಳಿಸಿ ನಮ್ಮ ಆರಾಧನೆಗೆ ಬರುವಂತೆ. ಸೋಮವಾರ ಗುರುವಾರ 7ರಿಂದ 7:30ವರೆಗೆ ಈ ಪ್ರೋಗ್ರಾಮ್ ಕಂಟಿನ್ಯೂಸ್ ಆಗಿ ನೋಡೋಕ್ಕೆ ಪ್ರಯತ್ನ ಪಡಿ. ಫೋನ್ ಮಾಡಿರಿ, ನಮ್ಮನ್ನು ಆಶೀರ್ವದಿಸಿ, ನಿಮಗೂ ಆಶೀರ್ವಾದವಾಗಿರ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.